ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾಳೆಯಿಂದ ಈ 5 ರಾಶಿಯವರ ಹಣೆಬರಹವೇ ಬದಲಾಗಲಿದೆ. ಅನಾಪಯೋಗ ಶಕ್ತಿ ಇದು. ಹಾಗಾದರೆ ನಿಮ್ಮ ರಾಶಿ ಕೂಡ ಇದೆಯಾ ಎನ್ನುವ ಕುತೂಹಲಕ್ಕೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದಾಗೆ ಸಂಪೂರ್ಣವಾಗಿ ನೋಡಿ. ಮೊದಲ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಚಂದ್ರಬಲ ಬಹಳಷ್ಟು ಉತ್ತಮವಾಗಿರುವುದು. ಏಕೆಂದರೆ ಚಂದ್ರನ ಸಂಚಾರವು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಭವಿಸಲಿದೆ. ಹಾಗಾಗಿ ಮಿಥುನ ರಾಶಿಗೆ ಸೇರಿದ ಜನರ ಪ್ರಭಾವ ಹಾಗೂ ಗೌರವ ಖ್ಯಾತಿ ನಾಳೆ ಸಾಕಷ್ಟು ವೃದ್ಧಿಯಾಗುವುದು. ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ನೀವು ಎಲ್ಲ ರೀತಿಯ ಕೆಲಸಗಳಲ್ಲಿ ಭಾರಿ ಯಶಸ್ಸನ್ನು ಗಳಿಸುವಿರಿ. ಹಾಗೆ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ರೋಮಾಂಚನಕಾರಿ ಮತ್ತು ಲಾಭದಾಯಕವಾದ ಕೆಲಸಗಳನ್ನು ಮಾಡುವ ಉತ್ತಮ ಅವಕಾಶ ಲಭಿಸುವುದು. ಈ ಸಂದರ್ಭದಲ್ಲಿ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಜೊತೆಗೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ನಾಳೆ ಯಶಸ್ವಿಯಾಗಿ ಈಡೇರುವುದು. ಸ್ನೇಹಿತರೆ, ನಾನು ತಿಳಿಸುವ ಈಗ ಕೆಲವೊಂದು ಪರಿಹಾರಗಳನ್ನು ಮಾಡುವುದರಿಂದಲೂ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯ ಕೆಲಸಗಳು ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತವೆ. ಪರಿಹಾರ ಹೀಗಿದೆ. ದೇವಸ್ಥಾನದಲ್ಲಿ ವಿಷ್ಣುವಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಿ. ಸ್ನೇಹಿತರೆ, ವಿಷ್ಣು ದೇವಾಲಯಕ್ಕೆ ತೆರಳಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸಗಳಾಗಬಹುದು, ಆಸೆ ಆಕಾಂಕ್ಷೆಗಳಾಗಬಹುದು, ಎಲ್ಲದರಲ್ಲೂ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಎರಡನೆಯದಾಗಿ ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಆಗಸ್ಟ್ 13ರ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಬಹಳ ಲಾಭದಾಯಕವಾಗಿರುವುದು. ನಿಮ್ಮ ರಾಶಿಯಲ್ಲಿ ಚಂದ್ರನ ಸಂಚಾರವಾಗಲಿದೆ. ಹಾಗಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಜೊತೆಗೆ ತಂದೆ ಅಥವಾ ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ದೊರಕುವುದು. ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಾಮರಸ್ಯದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ. ವಿವಾಹಿತರು ನಾಳೆ ತಮ್ಮ ಪ್ರೀತಿ ಮತ್ತು ಸಾಮರಸ್ಯದಲ್ಲಿ ಹೆಚ್ಚಳವನ್ನು ಹೊಂದುವುದರೊಂದಿಗೆ ದಿನದ ದ್ವಿತೀಯಾರ್ಧದಲ್ಲಿ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ. ನಾಳೆ ನಿಮಗೆ ಕಠಿಣ ವಿಚಾರಗಳಲ್ಲಿ ಯಶಸ್ಸು ದೊರಕುವ ಸಂಭವವಿದೆ. ಹಾಗೆ ನಾನು ಈಗ ತಿಳಿಸುವಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಬರುವಂತಹ ದೋಷಗಳಿಂದ ಮುಕ್ತರಾಗಬಹುದು. ಇನ್ನು ಪರಿಹಾರ ಹೀಗಿದೆ. ಗೋಧಿ ಅಥವಾ ಜೋಳವನ್ನು ದಾನ ಮಾಡುವುದರಿಂದ ಶುಭವಾಗುವುದು. ನಿಮ್ಮ 12ನೇ ಮನೆಯಲ್ಲಿ ಚಲಿಸುತ್ತಿರುವ ಸೂರ್ಯನಿಂದ ನಿಮಗೆ ಹೆಚ್ಚಿನ ಪ್ರಯೋಜನವಾಗಲಿದೆ. ಇನ್ನು ತುಲಾರಾಶಿ. ತುಲಾರಾಶಿಗೆ ಸೇರಿದ ಜನರಿಗೆ ನಾಳೆ ಆಗಸ್ಟ್ 13ರ ಗುರುವಾರದ ದಿನ ಚಂದ್ರನ ಸಂಚಾರವು ನಿಮ್ಮ 11ನೇ ಮನೆಯಲ್ಲಿ ಸಂಭವಿಸುವುದು. ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ. ತುಲಾರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ಆರ್ಥಿಕ ಲಾಭ ದೊರಕುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕೆಲಸವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರಿಗೆ ಅನುಕೂಲಕರ ದಿನವಾಗಿರುವುದು. ಬಹಳ ಸಮಯದಿಂದ ಹೂಡಿಕೆಗಾಗಿ ಪ್ರಯತ್ನ ಪಡುತ್ತಿರುವವರಿಗೆ ನಾಳೆ ಅಪಾರ ಧನಲಾಭವಾಗುವಂತಹ ಸಂಭವ ಹೆಚ್ಚಾಗಿದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆ ಹೆಚ್ಚಾಗುವುದು. ನಿಮ್ಮ ಮಾತಿನ ಸಾಮರ್ಥ್ಯದಿಂದಾಗಿ ಅಪಾರ ಲಾಭ ಗಳಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗೆ ಈಗ ತಿಳಿಸುವ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿರುವ ಕೆಲವೊಂದು ಕಹಿ ಘಟನೆಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಪರಿಹಾರ ಹೀಗಿದೆ. ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಹೆಚ್ಚಿನ ಶುಭವಾಗುವುದು. ಲಕ್ಷ್ಮೀ ಸ್ತೋತ್ರದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ಗುರುವಾರದ ದಿನ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಲಿದೆ. ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಚಂದ್ರಬಲ ಹೆಚ್ಚಾಗಿರುವುದು. ಜೊತೆಗೆ ಚಂದ್ರನ ಈ ಸಂಚಾರದ ಸಂಭವದಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸಗಳಲ್ಲಿ ಯಶಸ್ಸನ್ನು ನೀವು ಕಾಣುತ್ತೀರಾ. ಟೆಕ್ನಿಕಲ್ ಕೆಲಸಗಳಲ್ಲಿ ವಿಶೇಷವಾಗಿ ನಿಮಗೆ ಅಪಾರ ಯಶಸ್ಸು ದೊರಕುವುದು. ನಿಮಗೆ ಉತ್ತಮ ವಿಚಾರಗಳನ್ನು ಕಲಿಯುವ ಅದ್ಭುತವಾದ ಅವಕಾಶ ಲಭಿಸುವುದು. ಆರ್ಥಿಕ ಯೋಜನೆಗಳಿಂದ ಈ ಅವಧಿಯಲ್ಲಿ ಯಶಸ್ಸನ್ನು ಗಳಿಸಬಹುದು. ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಗಳಿಸಲು ಸಾಧ್ಯವಾಗಲಿದೆ. ವೃಶ್ಚಿಕ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ಹೆಚ್ಚಿನ ಮಾರ್ಗಗಳಿಂದ ಲಾಭವನ್ನು ಗಳಿಸಲು ಸಾಧ್ಯವಾಗುವುದು. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೇಗಿದೆ. ಕೇಸರಿ ಅಥವಾ ಅರಿಶಿಣದ ತಿಲಕವನ್ನು ಹಚ್ಚಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಕೆಲವು ಗಂಡಾಂತರಗಳಿಂದ ಅಥವಾ ಕೆಲವೊಂದು ದೋಷಗಳಿಂದ ಮುಕ್ತರಾಗಬಹುದು. ಸ್ನೇಹಿತರೆ, ನನ್ನ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮ್ಮ ರಾಶಿ ಯಾವುದು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಕೊಡಿ. ಹಾಗೆ ನಿಮ್ಮ ಮನೆದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಗೆ ಸೇರಿದ ಜನರಿಗೆ
ಗುರುವಾರದ ದಿನ ಕೆಲಸಕ್ಕೆ ಸಂಬಂಧಿಸಿದಂತೆ ಬಹಳ ಅನುಕೂಲವಾಗಿರುವುದು. ಚಂದ್ರನು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ. ಹಾಗಾಗಿ ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರಲು ನಿಮಗೆ ಸಾಧ್ಯವಾಗುವುದು. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಕುಂಭ ರಾಶಿಗೆ ಸೇರಿದ ಜನರು ಹೆಚ್ಚಿನ ಯಶಸ್ಸನ್ನು ಗಳಿಸುವರು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಅಪಾರ ಲಾಭ ದೊರಕುವುದು. ಕೆಲಸವನ್ನು ಮಾಡುವ ಜನರು ಮತ್ತು ಸಹೋದ್ಯೋಗಿಗಳು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುವರು. ಗಂಡನ ಮನೆಯಲ್ಲಿಂದ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಾಗಲಿದೆ. ಮನೆಯಲ್ಲಿ ನಕಾರಾತ್ಮಕ ಮತ್ತು ದೋಷಗಳನ್ನು ಮುಕ್ತರಾಗಿಸಲು ಕೆಲವೊಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಮತ್ತು ಮನೋರಂಜನವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಇನ್ನು ನಿಮಗೆ ಪರಿಹಾರ ಈ ರೀತಿ ಇದೆ. ರಾಹುವಿನ ಮಂತ್ರವಾದ ಓಂ ರಾಮ್ ರಾಹವೇ ನಮಃ ಮಂತ್ರವನ್ನು ಪಠಿಸಿ. ಏಕೆಂದರೆ ರಾಹು ನಿಮ್ಮ ರಾಶಿಯಲ್ಲಿಯೇ ತನ್ನ ಸಂಚಾರವನ್ನು ಮಾಡುತ್ತಿರುವುದು. ಹಾಗಾಗಿ ಕೆಲವೊಂದು ಪರಿಹಾರವನ್ನು ತಿಳಿಸಿದಂತೆ ಮಾಡಿಕೊಂಡರೆ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆ, ಅನುಕೂಲ ಮತ್ತು ಹಣದ ಸಂಪತ್ತನ್ನು ನೀವು ವೃದ್ಧಿಪಡಿಸಿಕೊಳ್ಳಬಹುದು. ಅನಾಪಯೋಗ ಸಮಯೋಗದ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗಲಿವೆ. ಇದರಿಂದಾಗಿ ಈ 5 ರಾಶಿಗಳಿಗೆ ಶುಭವಾಗಲಿದೆ. ಈ ಮೇಲೆ ತಿಳಿಸಿದ ವಿಷ್ಣುವಿನ ಅನುಗ್ರಹಕ್ಕಾಗಿ ನಿಮ್ಮ ರಾಶಿಗಳು ಅರ್ಹ ರಾಶಿಗಳಾಗಿವೆ. ಸ್ನೇಹಿತರೆ, ವಿಷ್ಣು ದೇವನ ಆಶೀರ್ವಾದ ಸಿಕ್ಕರೆ ಜೀವನದಲ್ಲಿ ಕಳೆದುಕೊಂಡಂತಹ ಯಾವುದೇ ವಸ್ತುಗಳಾಗಬಹುದು ಅಥವಾ ಯಾವುದೇ ಕಠಿಣ ಪರಿಶ್ರಮಕ್ಕೆ ನಮಗೆ ಪಕ್ಕಾ ಬೆಲೆ ಬಂದೇ ಬರುತ್ತದೆ. ಆದರೆ ನಾವು ಮಾಡುವಂತಹ ಕೆಲಸದಲ್ಲಿ ನಾನು ತಿಳಿಸಿರುವ ವಿಡಿಯೋಗಳಲ್ಲೆಲ್ಲ ದೇವರನ್ನು ಕೆಲಸದ ರೂಪದಲ್ಲಿ ಕಾಣಬೇಕು. ಹಾಗಾಗಿ ನಾವು ಮಾಡುವ ಕೆಲಸದಲ್ಲಿ ದೇವರನ್ನು ಕಂಡರೆ ಖಂಡಿತವಾಗಿ ನಮಗೆ ಯಶಸ್ಸು ಲಭಿಸುವುದು. ಅನಾಪಯೋಗ ಸಮಯೋಗದ ಜೊತೆಗೆ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ ದಿನದ ಮಹತ್ವವನ್ನು ಹೆಚ್ಚಾಗಲಿದೆ. ಚಂದ್ರನು ಬೆಳಗ್ಗೆ ಕಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶಿಸುವುದು. ಚಂದ್ರನ ಈ ಸಂಚಾರದ ಪ್ರಭಾವದಿಂದ ಅನಾಪಯೋಗದ ನಿರ್ಮಾಣವಾಗುವುದು. ಏಕೆಂದರೆ ಚಂದ್ರನಿಂದ 12ನೇ ಮನೆಯಲ್ಲಿ ಬುಧ ಮತ್ತು ಗುರುವಿನ ಸಂಚಾರವಾಗುವುದು. ಹಾಗೆ ಕಟಕ ರಾಶಿಯಲ್ಲಿ ಗುರು, ಬುಧ ಮತ್ತು ಸೂರ್ಯ ಒಟ್ಟಾಗಿ ಚಲಿಸುವ ಮೂಲಕ ತ್ರಿಗ್ರಹಿ ಯೋಗದ ನಿರ್ಮಾಣವಾಗುವುದು. ಸೂರ್ಯ ಮತ್ತು ಚಂದ್ರ ಪರಸ್ಪರ ರಾಶಿಯಲ್ಲಿ ಚಲಿಸುವ ಮೂಲಕ ರಾಶಿ ಪರಿವರ್ತನೆ ಯೋಗದ ನಿರ್ಮಾಣವಾಗುವುದು. ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ. ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗುತ್ತೀರಾ. ಇದರೊಂದಿಗೆ ಇದರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು. ಸ್ನೇಹಿತರೆ, ನಾನು ತಿಳಿಸಿದಂತೆ ಈ 5 ರಾಶಿಯವರಿಗೆ ತುಂಬನೇ ಅನುಕೂಲಕರ ಸಮಯ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಾಧಿಸಲು, ನಿಮ್ಮ ಜೀವನದಲ್ಲಿ ಬರುವಂತಹ ಕೆಲವೊಂದು ದೋಷಗಳನ್ನು ಪರಿಹಾರವನ್ನು ಮಾಡಿಕೊಳ್ಳಲು ಪರಿಹಾರ ಮತ್ತು ನಿಮ್ಮ ರಾಶಿಗೆ ಯಾವ ಅನುಕೂಲ ಎನ್ನುವುದನ್ನು ತಿಳಿಸಿದ್ದೀನಿ. ಸಂಪೂರ್ಣವಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹಾಗೆ ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಸೂರ್ಯದೇವ, ಜೈ ಚಂದ್ರದೇವ ಅಂತ ಕಮೆಂಟ್ ಹಾಕಿ. ಧನ್ಯವಾದಗಳು ಸ್ನೇಹಿತರೆ.